ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರ್ಚಿ ವಿಚಾರ ಭಾರಿ ಸದ್ದು ಮಾಡಿತ್ತು. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬೆಂಬಲಿಗರು ದೇವರಿಗೆ ಹರಕೆ ಕಟ್ಟಿಕೊಂಡು ಜೈಕಾರ ಕೂಗಿದ್ರು. ಸದ್ಯ ಇದೀಗ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಾಲಯದಲ್ಲಿ ಎಳ್ಳಮವಾಸೆ ಪ್ರಯುಕ್ತ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲೆಂದು ಕೆಪಿಸಿಸಿ ಕಾರ್ಯದರ್ಶಿ ದೇವೇಂದ್ರಪ್ಪ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪೂಜೆಯ ನಂತರ ನಿರಾಶ್ರಿತರಿಗೆ ಹೊದಿಕೆ ಹಾಗೂ ಪ್ರಸಾದ ವಿನಿಯೋಗ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆಶಿ ಬೆಂಬಲಿಗರು ಹೊದಿಕೆಯನ್ನ ನೀಡಿ ಸಾರ್ವಜನಿಕ ಗಮನ ಸೆಳೆದಿದ್ದಾರೆ. ನಂತರ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ದೇವೇಂದ್ರಪ್ಪ, ನಿರಾಶ್ರಿತರಿಗೆ ಚಳಿಗಾಲದ ಹೊದಿಕೆ ನೀಡುವುದರ ಮೂಲಕ ಹಾಗೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಲಿ ಎಂದು ದೇವರಲ್ಲಿ ಬೇಡಿಕೊಂಡಿದ್ದೇವೆ ಎಂದರು. ಮೊದಲನೇದಾಗಿ ಈ ವರ್ಷ ಏನು ವಿಪರೀತ ಚಳಿ ಇದೆ. ಇವತ್ತು ಶಿವಮೊಗ್ಗದಲ್ಲಂತೂ ಕೂಡ ಮಲೆನಾಡು ಪ್ರದೇಶ ಬಹಳ ಚಳಿ ಇದೆ. ಆದ್ದರಿಂದ ಒಂದು ಹೆಜ್ಜೆಯಾಗಿ ಇವತ್ತು ಏನು ನಿರ್ಗತಿಕರು ಅನ್ನೋ ತಪ್ಪಾಗತ್ತೆ, ಆರ್ಥಿಕವಾಗಿ ಬಡವರಿರ್ತಾರೆ, ಆಮೇಲೆ ಭಿಕ್ಷುಕರು ಪಾಪ ಈ ದೇವಸ್ಥಾನ ಮುಂದೆ ಕೆಲವು ಕಡೆ ಭಿಕ್ಷೆ ಬೇಡುವಂಥವ್ರಿಗೆ ಆ ಚಳಿಯನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಆ ಭಿಕ್ಷುಕರಿಗೆ ಮತ್ತು ನಿರ್ಗತಿಕರಿಗೆ ಒಂದು ಬೆಡ್ಶೀಟನ್ನು, ಒಂದು ಹೊದಿಕೆಯನ್ನು ಕೊಡುವಂಥ ಕಾರ್ಯಕ್ರಮ. ಇದ್ರ ಮೂಲ ಉದ್ದೇಶ ಅಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ, ಯಾವುದೇ ರೀತಿ ಅಡ್ಡಿ ತಡೆಗಳು ಅವರಿಗೆ ಬರಬಾರ್ದು, ಅವರ ರಾಜಕೀಯ ಶ್ರೇಯೋಭಿವೃದ್ಧಿಗೋಸ್ಕರ ನಾವಿವತ್ತು ಎಳ್ಳು ಅಮಾವಾಸ್ಯೆ, ಬಹಳ ಪ್ರಮುಖವಾದಂಥ ಅಮಾವಾಸ್ಯೆ ಇದು. ಈ ಅಮಾವಾಸ್ಯೆ ದಿವಸ ಯಾವುದೇ ರೀತಿಯಾದಂಥ ಅವರ ಅಧಿಕಾರಕ್ಕೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಂದುಕೊರತೆ ಬರದೇ ಇರಲಿ, ಮತ್ತು ಅದೇ ರೀತಿ ಏನು ಅವರಿಗೆ ಅಡ್ಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಆ ಪುಣ್ಯಾತ್ಮರಿಗೆಲ್ಲ ಆ ತಾಯಿ ಒಳ್ಳೆ ಸದ್ಬುದ್ಧಿ ಕೊಡಲಿ, ಯಾಕೆ ಮಾತಿನಂತೆ ನಡ್ಕೊಳ್ಳಿ ಆ ಪುಣ್ಯಾತ್ಮರು ಅಂತೇಳಿ ಇವತ್ತು ಅವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿ ಅವರು ಮುಂದಿನ ದಿನಗಳಲ್ಲಿ ಬೇಗ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಅವರ ಸೇವೆ ಈ ರಾಜ್ಯಕ್ಕೆ ಬಹಳ ಇದೆ. ಮುಂದಿನ ಹಾಗೆ ಯಾಕೆಂದರೆ ಕರೋನಾದಲ್ಲಿ ತಾವೆಲ್ಲ ನೋಡಿರ್ಬೋದು, ರೈತರಿಗಿರ್ಬೋದು ಅಥವಾ ಮನೆಯಲ್ಲಿ ಹೊರಗಡೆ ಬರ್ದಿರೋಂಥ ಸಾರ್ವಜನಿಕರಿಗೆ ಇವತ್ತು ಒಂದು ಕಡೆ ರೈತರಿಗೆ ದುಡ್ಡು ಕೊಟ್ಟು ತರಕಾರಿ ಹಣ್ಣು ಕೊಂಡ್ಕೊಂಡ್ರೆ ಪುಕ್ಕಟೆಯಾಗಿ ಆ ಜನಕ್ಕೆ ಒಂದು ಆಹಾರ ವಿತರಣೆ ಮಾಡೋದು ಕೆಲಸ ಮಾಡಿದರು. ಅದೇ ರೀತಿ ಮಳೆ ಇಲ್ಲದಾಗ ಋಷಶೃಂಗಕ್ಕೆ ಹೋಗಿ ಒಂದು ಪೂಜೆ ಮಾಡಿಸೋದ್ರ ಮೂಲಕ ಆ ಮಳೆರಾಯನಿಗೆ ಪೂಜೆ ಸಲ್ಲಿಸಿ ಒಳ್ಳೆ ಮಳೆಯನ್ನು ತರಿಸ್ತಾಯಿದ್ರು. ಎಲ್ಲ ಒಂದು ನಾಡಿನ ಅಭಿವೃದ್ಧಿಗೋಸ್ಕರ ಡಿ ಕೆ ಶಿವಕುಮಾರ್ ಬಹಳ ಕಷ್ಟಪಟ್ಟಿದ್ದಾರೆ. ಅವರು ಒಂದು ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರು ಸೇವೆ ಮಾಡಲಿ ಅಂತ ಇವತ್ತು ಏನು ಕಂಟಕ ಪರಿಹಾರ ತಾಯಿ ಕೋಟೆ ಮಾರಿಕಾಂಬ ಗ್ರಾಮ ದೇವತೆ ಇದು. ಈ ತಾಯಿಗೆ ಇವತ್ತು ನಾವೆಲ್ಲ ಸೇರಿಸಿ, ನಮ್ಮ ಕಾಂಗ್ರೆಸ್ ಪ್ರಮುಖರೆಲ್ಲ ಸೇರಿಸಿ ಇವತ್ತು ಆ ತಾಯಿಗೆ ಒಂದು ವಿಶೇಷ ಪೂಜೆ ಮಾಡ್ತೀವಿ. ಜೊತೆಗೆ ಶಿವಮೊಗ್ಗ ನಗರದ ಕೆಲವು ಕಡೆ ಏನು ಈ ನಿರ್ಗತಿಕರು ಭಿಕ್ಷುಕರಿರ್ತಾರೆ, ಅವರಿಗೆ ಇಲ್ಲಿ ಸಾಂಕೇತಿಕವಾಗಿ
ಒಂದು ಅವ್ರ ರಗ್ಗನ್ನು ಒದಗಿಸೋದ್ರ ಮೂಲಕ ಸ್ಟಾರ್ಟ್ನ ಮಾಡ್ತೀವಿ. ಮತ್ತು ಮುಂದಿನ ಗುರುವಾರ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಏನು ಭಿಕ್ಷುಕರಿರ್ತಾರೆ, ಎಲ್ಲೆಲ್ಲಿ ದೇವಸ್ಥಾನ ಇರ್ತಾರೆ ಅಲ್ಲೆಲ್ಲರಿಗೂ ಕೂಡ ಭಿಕ್ಷುಕರಿಗೆ ಒದಗಿಸೋ ಮೂಲಕ ನಾವು ಈ ಜನರು ಸೇವೆ ಮಾಡಬೇಕಂತ ಒಂದು ನಿರ್ಣಯ ಮಾಡಿದ್ದೀವಿ. ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಏನು ಭಿಕ್ಷುಕರಿರ್ತಾರೆ, ಎಲ್ಲೆಲ್ಲಿ ದೇವಸ್ಥಾನ ಇರ್ತಾರೆ